ನಮಸ್ಕಾರ ಎಲ್ಲ ದೇವರುಗಳಿಗೆ. ನೋಡಿ, ಈ ದಿನ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಸಾಯಂಕಾಲದ ಊಟ ವ್ಯವಸ್ಥೆಯನ್ನು ಮಾಡಲಾಯಿತು. ಇದು ಶಿವಲ್ ಬಸ್ ಸ್ಟ್ಯಾಂಡ್ ಇರುವಂತಹ ಗ್ರಂಥಾಲಯದ ಹತ್ತಿರ. ಪಾಪ ಆ ಚಳಿಗೆ ಮಲ್ಕೊಂಡು ಅವ್ರ ಬಾಧೆ ಏನು ಮಾಡೋಕ್ಕಾಗಲ್ಲ. ಅದು ಬೇರೆ ಜಡಿ ಚಿಂತಾಮಣಿಯಲ್ಲಿ ವಿಪರೀತ ಚಳಿ. ಏನೋ ಭಗವಂತನೇ ಕಾಪಾಡಬೇಕು, ಇವ್ರನ್ನ ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ತಮ್ಮೆಲ್ಲರ ಆಶೀರ್ವಾದದಿಂದ ಈ ಸೇವೆ ನಿರಂತರ ಸೇವೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ. ಭಯಂಕರ ಚಳಿ ಇದೆ, ಪಾಪ ಮಲ್ಕೊಳ್ಳೋಕ್ಕಾಗಲ್ಲ. ಒಂಥರ ಪರಿಸ್ಥಿತಿ ಮಾಡೋಕ್ಕಾಗಲ್ಲ. ದರ್ಶನ ಒಂದು ಒಳ್ಳೆಯ ಕಾರ್ಯ, ಒಳ್ಳೆಯ ಕೆಲಸ ಮಾಡೋಣ. ಇವತ್ತು ಅನ್ನೋದು ನಮ್ಮದು, ಈ ಕ್ಷಣ ಅನ್ನೋದು ನಮ್ಮದು, ಮುಂದಿನ ಕ್ಷಣ ನಮ್ಮದಲ್ಲ. ಅದೇ ತರಹ ನಮ್ಮ ಗ್ರಾಮದೇವತೆ ಗಂಗಮ್ಮ ಟೆಂಪಲ್ ಹತ್ರ ಇದೆ. ಪಾಪ ಹುಡುಗರು, ನಿರ್ಗತರು, ಅನಾಥರು, ಯಜಮಾನರಾಗಿರೋ ತಾಯಂದಿರು ಹೊರತು ಮಾಡ್ತಾರೆ. ಜಸ್ಟ್ಗೆ ಯಾರಿಗೊಬ್ಬರು ಹೊರತು ಮಾಡುವ ನಿಜ ಇರೋದು 3 ದಿವಸ. ಇಷ್ಟಿದ್ದರೇನು ಶಿವ, ಓದು ಬರೀ ಕೈಯಲ್ಲೇ ತಾನೆ. ದಯವಿಟ್ಟು ಬೀದಿಲಿರೋರಿಗೆ ಇವಾಗ ಟೆಂಪಲ್ಗೆ ಬರ್ತೀವಿ, ಅವ್ರು ಕಾಸು ಕೊಡ್ತಾರೆ. ಕಾಸು ಕೊಡಬಾರ್ದು. ಏನು ಅಂತ ಹೇಳಿದ್ರೆ ಒಂದು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಹೋಗ್ಬಿಡಿ, ಅದೊಂದು ತೃಪ್ತಿಯನ್ನು ಸಿಗುತ್ತೆ. ಇವ್ರಿಗೆ ಬೇರೆ ಥರ ಕಾಸು ಕೊಟ್ಟಿದ್ದಾರೆ, ಇದನ್ನೆಲ್ಲ ಸುಮಾರು ಜನ ಕೇಳ್ಕೊಂಡಿದ್ದೀನಿ. ಬನ್ನಿ, ಈ ಥರ ಎಲ್ಲ ಚಳಿಯಲ್ಲಿ ಬಿಸಿಲಿದೆ, ಈ ಥರ ಏಜ್ ಬಾರದ್ಮೇಲೆ ಎಲ್ಲ ಆಶ್ರಮದಲ್ಲಿ ಸೇರ್ತೀನಿ ಬನ್ನಿ ಅಂತ ಹೇಳಿದ್ರೆ ಬರೋಲ್ಲ. ಇದು ಪಾಪ ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಗ್ರಾಮದೇವತೆ ಗಂಗಾಭವಾನಿ ತಾಯಿಯವರ ಸ್ಥಳದಲ್ಲಿ ನಮ್ಮೆಲ್ಲರ ಆಶೀರ್ವಾದದಿಂದ ಊಟ ಸರ್ವೇ ಜನ ಸುಖಿನೋ ಭವಂತು.